ಬರುವಂಥ ರಂಜಾನ್ನಲ್ಲಿ ಈಗಲೇ ಸಾಕಷ್ಟು ಗೋವುಗಳ ಸಾಗಾಣಿಕೆ ಕಳ್ಳತನ ನಿರಂತರವಾಗಿ ನಡೀತಾ ಇದೆ. ನಾನೇ ನಿನ್ನೆ ಬರಬೇಕಾದ್ರೆ ಯಮಕನಮರಡಿಯ ಅಂದರೆ ಹುಕ್ಕೇರಿ ತಾಲೂಕು ಯಮಕನಮರಡಿಯ ಇದರಲ್ಲಿ ಒಂದು ಸಣ್ಣ ಟಾಟಾ ಏಸ್ನಲ್ಲಿ 7 ಎತ್ತುಗಳನ್ನು ಹಾಕಿದ್ದಾರೆ. 7 ಎತ್ತ ಗಾಯ ಆಗಿದೆ, ಅವಕ್ಕೆಲ್ಲ ಮೇವಿಲ್ಲ, ನೀರಿಲ್ಲ, ಉಸಿರಾಟಿಲ್ಲ, ಇದೆಲ್ಲ ಆಗ್ತಾಯಿದೆ. ನಾನು ಹಿಡಿದು ಪೊಲೀಸ್ ಸ್ಟೇಷನ್ ಹೋಗಿಸಿ ಕಂಪ್ಲೇಂಟ್ ಕೊಟ್ಟು ಬಂದೆ. ನಿರಂತರವಾಗಿ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಗೋಹತ್ಯಾ ನಿಷೇಧ ಕಾನೂನಿದೆ, ಆದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಮುಚ್ಕೂತಿದೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೀನಿ, ಈ ಏನು ಒಂದು ರಂಜಾನಿನ ಹಿಂದೆ ಮುಂದೆ ಸಾಕಷ್ಟು ರೀತಿಯ ಕಳ್ತನ ಆಗ್ತಾ ಇದೆ, ಗೋ ಸಾಗಾಣಿಕೆ ಆಗ್ತಾ ಇದೆ, ಗೋ ಹತ್ಯೆ ಆಗ್ತಾ ಇದೆ, ಕಟಕರು ತಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಕಣ್ಣು ಮುಚ್ಕೂತಿದ್ದಾರೆ? ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ಗೋಹತ್ಯೆ ನಿಷೇಧ ಕಾನೂನು ಜಾರಿ ಮಾಡೋದು ಯಾರು? ನಾವು ಸಂಘಟಕರು ಮಾಡಬೇಕಾ? ಸೊ ನಾನು ಹೇಳೋದು, ನಾಳೆ ಮತ್ತು ನಾಡದ್ದು ನಮ್ಮ ಶ್ರೀರಾಮ್ ಸೇನೆ ಹಿಂದೂ ಸಂಘಟಕರು ಎಲ್ಲ ಚೆಕ್ ಪೋಸ್ಟ್ನಲ್ಲಿ ನಾವು ಒಂದು ಗುಂಪು ನಮ್ಮದು ಚೆಕ್ ಪೋಸ್ಟ್ನಲ್ಲಿ ಇರುತ್ತೆ. ನಾವು ಎಲ್ಲ ಇನ್ಮೇಲೆ ಚೆಕ್ ಮಾಡಿ ನಾವು ಬಿಡುವಂಥದ್ದು ನಿರ್ಧಾರ ಮಾಡಿದ್ದೀವಿ. ಇನ್ನು ಇದಕ್ಕೇನಾದರೂ ಸಂಘರ್ಷ ಆಯಿತು, ಇದಕ್ಕೇನಾದರೂ ಗಲಭೆ ಆಯಿತು, ಇದಕ್ಕೇನಾದರೂ ತೊಂದರೆ ಆಯಿತು ಅಂತಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಆಗುತ್ತೆ ಅಂತನ್ನುವಂಥದ್ದು ನಾನು ಎಚ್ಚರಿಕೆ ಕೊಡ್ತೀನಿ. ಇದನ್ನು ಹದ್ದು ಬಸ್ನಲ್ಲಿ ಇಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಇತ್ತೀಚೆಗೆ BJPಯಿಂದ ಉಚ್ಚಾಟಿತ ಆದಂಥ ಶ್ರೀಯುತ ಬಸನಗೌಡ ಯತ್ನಾಳ್ ಇವರ ಸಂಬಂಧಪಟ್ಟಾಗೆ ಕೇಂದ್ರದ BJP ಮರುಪರಿಶೀಲಿಸಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಮತ್ತು ವಿನಂತಿ. ಇದು ಪಕ್ಷದ ಆಂತರಿಕ ವಿಷಯ ಇದ್ದರೂ ಕೂಡ ಇವತ್ತು ಇಡೀ ದೇಶದಲ್ಲಿ ಒಂದು ಹಿಂದುತ್ವದ ಪಕ್ಷ BJP ಅನ್ನುವಂಥದ್ದು ಇದ್ದಿದ್ದರಿಂದ ಮತ್ತು BJPಗೂ ಕೂಡ ನಮ್ಮ ಪರಿಶ್ರಮ ಇದ್ದಿದ್ದರಿಂದ ಇವತ್ತಿನ ಈ ಬೆಳವಣಿಗೆ ಒಂಥರ ಅಸಮಾಧಾನಕರವಾಗಿದೆ. ಬಸನಗೌಡ ಪಾಟೀಲ್ ಅವರು ಒಂದು ಹಿಂದುತ್ವದ ಪರವಾಗಿ ಮಾತನಾಡುವಂಥ ಗಟ್ಟಿ ಧ್ವನಿ ಇರುವಂಥ ವ್ಯಕ್ತಿಯವರು. ಸೊ ಅಂಥವರ ಇವತ್ತು ಈ ರೀತಿಯ ಉಚ್ಚಾಟನೆ ಆಗಿದ್ದು ಎಲ್ಲೋ ಇಡೀ ರಾಜ್ಯದಲ್ಲಿ ಒಂದು ನೋವು, ಸಿಟ್ಟು, ವೇದನೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಕೇಂದ್ರದ BJPಯ ಪದಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅವರನ್ನು ಪುನಃ ತಗೊಂಡು ಒಂದು ಒಳಗಡೆಗೆ ಗಟ್ಟಿಯಾದಂಥ ಹಿಂದುತ್ವದ ವಿಚಾರಧಾರೆಯನ್ನು ಬೆಳೆಸೋ ದೃಷ್ಟಿಯಿಂದ ಒಂದು ಅನುಕೂಲ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯ ಆಗ್ರಹ. ಹಿಂದುತ್ವವನ್ನು ತಮ್ಮ ರಾಜಕೀಯ ದಾಳವನ್ನಾಗಿ ಮಾಡುವಂಥ ದೃಷ್ಟಿಕೋನ ಇಟ್ಟುಕೊಂಡೇ ಎಲ್ಲರೂ ಕೂಡ ಅದನ್ನು ಹಿಂದುತ್ವವನ್ನು ಉಪಯೋಗಿಸ್ತಾ ಇದ್ದಾರೆ. ಸೊ ನಿಜವಾದ ಹಿಂದುತ್ವದ ದೃಷ್ಟಿಯಿಂದ ಇದ್ದರೆ ಅವರು ಆಹ್ವಾನ ಮಾಡಿದರೆ ಅದನ್ನು ನಮ್ಮ ರಾಜ್ಯದ ಶ್ರೀರಾಮ್ ಸೇನೆ ಸಂಘಟನೆಯ ಪದಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತಗೊಳ್ತೀವಿ. BJP ಅದೇ ಪರಿಶೀಲಿಸಬೇಕು ಅಂತನ್ನುವಂಥದ್ದು ನಾನು ಈಗಾಗಲೇ ಹೇಳಿದೆ. ನಾವು ಯತ್ನಾಳ್ ಅವರನ್ನು ಬಿಟ್ಟು ಕೊಡಬಾರ್ದು, ಅವರನ್ನು ಪುನಃ ಒಳಗಡೆ ತಗೊಂಡು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡು ಒಂದು ಹಿಂದುತ್ವದ ವಿಚಾರಧಾರೆಯನ್ನು ಉಳಿಸಬೇಕು ಅನ್ನುವಂಥದ್ದು ನಾನು ಹೇಳ್ತೀನಿ. ಅಲ್ಲ, ಅದು ಅವರು ಕೇಂದ್ರದ ಸಮಿತಿಗೆ ಬಿಟ್ಟಿದ್ದವರು, ಅವರು ಏನು ತಪ್ಪೋ ಒಪ್ಪೋ ಅನ್ನುವಂಥದ್ದು ಅವರಿಗೆ ಅದು ಬಿಟ್ಟಿದ್ದು. ಆದರೆ ನಮ್ಮದೊಂದು ಈ ಹಿಂದುತ್ವದ ವಿಚಾರಧಾರೆ ಇರುವಂಥ BJP ನಾವು ಕೂಡ ನಮ್ಮದು ಪಾತ್ರ ಇದೆ, ನಾವು ಬೆಳೆಸೋಕ್ಕೆ ನಮ್ಮದು. ಇವತ್ತಿಗೂ ಕೂಡ ನಾವು BJPಗೆ ಹಿಂದೂ ಪಕ್ಷ ಅಂತ ಹೇಳ್ತೀವಿ, ಹಿಂದೂಗಳ ಉಳಿವಿಗೋಸ್ಕರ ಇರುವಂಥದ್ದು ಅಂತನ್ನುವಂಥದ್ದು ಹೇಳ್ತೀವಿ. ಹಾಗಾಗಿ ನಾವು ಹೇಳೋದು
ಆ ಹಿಂದುತ್ವದ ವಿಚಾರಧಾರೆಗೆ ತೊಂದರೆ ಆಗದೇ ಇರುವ ಹಾಗೆ ಯತ್ನಾಳ್ ಅವರನ್ನು ಮತ್ತೆ ಉಚ್ಚಾಟನೆಯಿಂದ ಒಳಗೆ ತೊಗೊಂಡು ಮರುಪರಿಶೀಲಿಸಬೇಕು ಅನ್ನುವಂಥದ್ದು ಅಷ್ಟೇ ನಮ್ಮದು ವಿನಂತಿ. ಇಲ್ಲ, ಪ್ರತಿಭಟನೆ ಏನಿಲ್ಲ. ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯದ ಪ್ರಮುಖರಿಗೆ ಒಂದು ವಿನಂತಿ ಅಷ್ಟೇ.